ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಕೇಸ್ಗೆ ಅಂದರೆ ಭೀಮ ಹೇಳಿದಂಥ ತಲೆಬುರುಡೆ ಕೇಸ್ಗೆ ಇದೀಗ ದೊಡ್ಡ ಸಾಕ್ಷ್ಯ ಸಿಕ್ಕಿಬಿಟ್ಟಿದೆ. ಭೀಮ ಹೇಳಿದ ತಲೆಬುರುಡೆ ಕತೆಗೆ, ಭೀಮ ಹೇಳಿದಂಥ ತಲೆಬುರುಡೆ ರಹಸ್ಯಕ್ಕೆ ಇದೀಗ ಅತ್ಯಂತ ದೊಡ್ಡದಾದಂಥ ಸಾಕ್ಷ್ಯ ಸಿಕ್ಕಿದೆ. ಆ ಸಾಕ್ಷ್ಯ ಯಾವುದು? ಆ ಸಾಕ್ಷ್ಯ ಕುಟುಂಬದವರು ಕೂಡ ಪತ್ತೆಯಾಗಿದೆ. ಅವರ ಕುಟುಂಬದ ಜಾತಿ, ಕುಲ, ಗೋತ್ರ, ಅಪ್ಪನ ಹೆಸರು, ಅಮ್ಮನ ಹೆಸರು ಎಲ್ಲವೂ ಕೂಡ ಪತ್ತೆಯಾಗ್ಬಿಟ್ಟಿದೆ. ಇನ್ನೇನು SIT ತಂಡ ಬರಬೇಕು, ಸಮಾಧಿ ಅಗಿಬೇಕು, ಅವರ DNA ಟೆಸ್ಟ್ ಮಾಡಬೇಕು ಮತ್ತು ಕುಟುಂಬದವರ ಜೊತೆ ಅದನ್ನು ಟೆಸ್ಟ್ ಮಾಡಿ ಯಾವ ಶವ ಅಂತ ಗುರುತು ಹಚ್ಚಬೇಕು ಮತ್ತು ಅದಕ್ಕೆ ಕಾರಣಕರ್ತರಾದಂಥ ಅಪರಾಧಿಗಳಿಗೆ ಶಿಕ್ಷೆಯನ್ನು ಕೊಡಿಸಬೇಕು. ಇದು ದೊಡ್ಡದಾದಂಥ ಬೆಳವಣಿಗೆ ಇದೀಗ ಆಗ್ತಾ ಇರುವಂಥದ್ದು. ಹಾಗಾದ್ರೆ ಆ ಸಾಕ್ಷ್ಯ ಕಲೆಕ್ಟ್ ಮಾಡಿದವರು ಯಾರು? SIT ಎಂಟ್ರಿಗೂ ಮುನ್ನವೇ ಅಂತ ದೊಡ್ಡ ಸಾಕ್ಷ್ಯ ಸಿಕ್ಕಿದ್ದಾದ್ರೂ ಹೇಗೆ? ಜೊತೆಗೆ ಇನ್ನೊಂದು ದೊಡ್ಡ ಮಹತ್ವದ ಬೆಳವಣಿಗೆ ಅಂದರೆ ಹೋರಾಟಗಾರರಿಗೆ, ಅಂದರೆ ಭೀಮನ ಪರವಾಗಿ ನಿಂತವರಿಗೆ, ಆ ತಲೆಬುರುಡೆ ರಹಸ್ಯವನ್ನು ಭೇದಿಸಲಿಕ್ಕೆ ನಿಂತವರಿಗೆ ಇದೀಗ ದೊಡ್ಡ ಸವಾಲಾಗಿದೆ. ದೊಡ್ಡ ತಲೆನೋವು ಕೂಡ ಬಂದ್ಬಿಟ್ಟಿದೆ. ಅದನ್ನು ಕೂಡ ನೋಡೋಣ. ಜೊತೆಗೆ ಇದೀಗ ಮಾಜಿ ಅಧಿಕಾರಿಗಳು, ಅಂದರೆ ರಿಟೈರ್ಡ್ ಆದಂಥವರು ಮತ್ತು ಧರ್ಮಸ್ಥಳದ ಅಕ್ಕಪಕ್ಕ ಕೆಲಸ ಮಾಡಿದಂಥ ಅನೇಕ ಹಿರಿಯ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಕೂಡ ತಮ್ಮ ಕೆಟ್ಟ ಕೆಲಸವನ್ನು ಮುಂದುವರಿಸಿದ್ದಾರೆ. ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕಳೆದ ಜೂನ್ 22ರಂದು ಒಂದು ಪತ್ರ ವೈರಲ್ ಆಗುತ್ತೆ. ಅದು ಭೀಮ ಎನ್ನುವಂಥ ಅನಾಮಧೇಯ ವ್ಯಕ್ತಿ ಬೆಳ್ತಂಗಡಿಯ ಪೊಲೀಸ್ ಸ್ಟೇಷನ್ಗೆ ಅಥವಾ SP ಅವರಿಗೆ ಒಂದು ಪತ್ರವನ್ನು ಬರೆಯುವಂಥ ಒಂದು ಪತ್ರ ವೈರಲ್ ಆಗುತ್ತೆ. ಅದರಲ್ಲಿ ಸಂಕ್ಷಿಪ್ತವಾಗಿ ಎಲ್ಲವನ್ನು ಹೇಳಿರ್ತಾನೆ. ನಾನು ಸರಿಸುಮಾರು 1995ರಿಂದ 2014 ತನಕ ಧರ್ಮಸ್ಥಳ ಎನ್ನುವ ಗ್ರಾಮದಲ್ಲಿ ಪೌರ ಕಾರ್ಮಿಕನಿಗೆ ಕೆಲಸ ಮಾಡಿದ್ದೆ. ಅದಾದ ನಂತರ ಒತ್ತಡಕ್ಕೆ ಒಳಗಾಗಿ 100 ಶವಗಳನ್ನು ಧರ್ಮಸ್ಥಳದ ಅಕ್ಕಪಕ್ಕ ಊತಾಕಿದ್ದೇನೆ ಎನ್ನುವಂಥ ಸ್ಟೇಟ್ಮೆಂಟ್ ಕೊಡ್ತಾನೆ. ಅಂದರೆ ಆ ಪತ್ರವರು ವೈರಲ್ ಆಗುತ್ತೆ. ಅದೇ ಸ್ಟೇಟ್ಮೆಂಟ್ ಅನ್ನ ಪೊಲೀಸರು ಕರ್ಕೊಬಂದು ನ್ಯಾಯಾಧೀಶರ ಮುಂದೆ ಹೇಳಿಸಿದಾಗ ಅದೇ ಭೀಮ ಎನ್ನುವಂಥ ಅನಾಮಧೇಯ ವ್ಯಕ್ತಿ ನ್ಯಾಯಾಧೀಶರ ಮುಂದೆ ಕೂಡ ಅದನ್ನೇ ಹೇಳ್ತಾರೆ. ಅದಾದ ನಂತರ ಸರ್ಕಾರ ತೀವ್ರ ಒತ್ತಡಕ್ಕೆ ಮುಂದೆ SIT ಅನ್ನು ಫಾರ್ಮ್ ಮಾಡುತ್ತೆ. ನೋಡಿ, SIT ಇನ್ನೇನು ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಅಥವಾ ನಾಳೆ ಸಂಜೆ ವಿದಿನ್ 2 or 3 days ಒಳಗಡೆ ತನ್ನ ಕಾರ್ಯವನ್ನ ಆರಂಭ ಮಾಡುತ್ತೆ. ಆದರೆ ಅದಕ್ಕೂ ಮುಂಚೆ ಭೀಮ ಹೇಳಿದಂತ ಒಂದು ತಲೆಬುರುಡೆ ಕೇಸ್ನ ಒಂದು ಪ್ರಕರಣ ಇದೆಯಲ್ಲ, ಆ ಪ್ರಕರಣಕ್ಕೆ ಅತ್ಯಂತ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಜೊತೆಗೆ ಸಾಕ್ಷ್ಯ ಸಿಕ್ಕೇ ಬಿಡುತ್ತೆ ಎನ್ನುವ ದೃಷ್ಟಿಯಲ್ಲಿ ಇದೀಗ ಹೋರಾಟಗಾರರು ಅತ್ಯಂತ ನಂಬಿಕೆಯಲ್ಲಿದ್ದಾರೆ. ಜೊತೆಗೆ ಆ ಸಾಕ್ಷ್ಯವನ್ನು ಹೇಗಾದ್ರೂ ಮಾಡಿ ಕಾಪಾಡಿಕೊಳ್ಬೇಕು. ಈ ದುಷ್ಟರಿಂದ, ದುರುಳರಿಂದ ಹೇಗಾದ್ರೂ ಆ ಒಂದು ಸಾಕ್ಷ್ಯ ಆದ್ರೂ ನೀವು ತಾವು ಅದನ್ನು ಕಾಪಾಡಿಕೊಂಡು ಈ ದುರುಳರಿಗೆ, ಈ ಕೆಟ್ಟ ವ್ಯಕ್ತಿಗಳಿಗೆ ಶಿಕ್ಷೆ ಕೊಡಲೇಬೇಕೆನ್ನುವಂತ ಹಠಕ್ಕೂ ಕೂಡ ಬಿದ್ದಿದ್ದಾರೆ. ಹಾಗಾದ್ರೆ ಆ ಸಾಕ್ಷಿ ಯಾವುದನ್ನುವುದನ್ನು ನೋಡ್ತಾ ಹೋದ್ರೆ, ನೋಡಿ, ಭೀಮ 1995ರಿಂದ 2014 ತನಕ ಧರ್ಮಸ್ಥಳ ಗ್ರಾಮದಲ್ಲಿ ಅಲ್ಲಿ ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾನೆ. ಮತ್ತು ಅವನ ಕೆಲಸ, ಆ ಪೌರ ಕಾರ್ಮಿಕರು ಏನ್ ಕೆಲಸ ಮಾಡಿ ಅದನ್ನೇ ಕೆಲಸ ಮಾಡ್ತಿರ್ತಾರೆ. ಆದ್ರೆ ಅವನಿಗೊಂದು ವಿಶೇಷವಾದ ಮತ್ತು ಒತ್ತಡದ ಕೆಲಸ ಇರ್ತದೆ. ಏನಂದ್ರೆ ಧರ್ಮಸ್ಥಳದ ಅಕ್ಕಪಕ್ಕ ಆದಂತ ಅಸಹಜ ಸಾವುಗಳು, ಹಿಂಸಾಚಾರದಿಂದಾಗಿರ್ಬೋದು, ಅದು ದೌರ್ಜನ್ಯದಿಂದಾಗಿರ್ಬೋದು, ಅಥವಾ ಅಲ್ಲಿ ಆದಂತ ಅಸಹಜ ಸಾವುಗಳ ಹೆಣವನ್ನು ಹೂತಾಕುವುದಾಗಿ ಕೆಲವೊಂದು ಒತ್ತಡ ಇರುತ್ತೆ. ಕೆಲವರೊಂದು ಒತ್ತಡ ಇದ್ದ ಕಾರಣ ಒಬ್ಬ ಬಡ ಕಾರ್ಮಿಕನಾದವನು ದೊಡ್ಡವರ ಒತ್ತಡಕ್ಕೆ ಮಣಿಲೇಬೇಕಾಗತ್ತೆ. ಆ ಕಾರಣಕ್ಕಾಗಿ ಅವನು 100 ಶವಗಳನ್ನ ಕೆಲವೊಂದು ಪ್ರದೇಶಗಳು ಹೂತಾಕ್ತಾನೆ. ಆದರೆ ಕೊನೆಯದಾಗಿ ಅವನಿಗೊಂದು ದೊಡ್ಡ ಒಂದು ಪಾಪ ಪ್ರಜ್ಞೆ ಕಾಡುತ್ತೆ. ಅದೇನಂದ್ರೆ ಸರಿಸುಮಾರು 2011, 12 ಅಥವಾ 10 ಟೈಮಲ್ಲಿ ಒಂದು ಶವ ಬರುತ್ತೆ. ಅದು 10ರಿಂದ 15 ವರ್ಷದ, ಅಂದ್ರೆ ಸರಿಸುಮಾರು 7ನೇ ಕ್ಲಾಸ್ ಹುಡುಗಿಯ ಒಂದು ಶವ ಬರುತ್ತೆ. ಅವಳ ಕುತ್ತಿಗೆ ಗಾಯ ಆಗಿರುತ್ತೆ, ಬಟ್ಟೆ ಅರ್ಧಂಬರ್ಧ ಹರಿದಿರುತ್ತೆ, ಜೊತೆಗೆ ಅವಳಿಗೆ ಸ್ಕೂಲ್ ಬ್ಯಾಗ್ ಕೂಡ ಇರುತ್ತೆ, ಸ್ಕೂಲ್ ಯೂನಿಫಾರ್ಮ್ ನಲ್ಲಿ ಇರುತ್ತೆ ಮತ್ತು ಅವಳ ಮೇಲೆ ಮೇಲ್ನೋಟಕ್ಕೆ ದೌರ್ಜನ್ಯ ಆಗಿದೆ, ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂತ ಒಂದು ಡೌಟ್ ಕೂಡ ಅವನಿಗೆ ಬರುತ್ತೆ. ಆದ್ರೂ ಏನ್ ಮಾಡ್ಲಿಕ್ಕಾಗಲ್ಲ, ಜೀವನ, ದೊಡ್ಡವರು ಹೇಳಿದ್ದಾರೆ ಹೂತಾಕ್ಬೇಕಂತ ಅನ್ನೋ ದೃಷ್ಟಿಯಲ್ಲಿ ಹೂತಾಕ್ತಾನೆ. ಅದಾದ ನಂತರ ಅವನು ಒಂದು ನಿರ್ಣಯಕ್ಕೆ ಬರ್ತಾನೆ, ನಾನು ಈ ಕೆಟ್ಟ ಕೆಲಸದಿಂದ ಮುಕ್ತಿ ಹಾಡಬೇಕು, ಈ ಕೆಟ್ಟ ಕೆಲಸಕ್ಕೆ ಹೋಗ್ಲೇಬಾರದು ಎನ್ನುವ ದೃಷ್ಟಿಯಲ್ಲಿ ಅವನು ಅಲ್ಲಿಂದ ತನ್ನ ಕೆಲಸವನ್ನ ಬಿಟ್ಟು ಅಬ್ಸ್ಕಂಡ್ ಆಗ್ತಾನೆ, ಅದು ತಲೆಮರೆಸ್ಕೊಳ್ತಾನೆ. ಧರ್ಮಸ್ಥಳವನ್ನು ಬಿಟ್ಟು ಪ್ರತ್ಯಕ್ಷವಾಗಿದ್ದು ಅದು 2025ರಲ್ಲಿ, ಅಂದ್ರೆ ಕಳೆದ ಜೂನ್ 22ರಂದು ವಕೀಲರ ಮುಖಾಂತರ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾನೆ. ಇದು ಒಂದು ನೋಡಿ, ಇದೇ ಸಾಕ್ಷ್ಯ ಈಗ ಹೋರಾಟಗಾರರಿಗೂ ತಿಳಿದಿರುತ್ತೆ. ಭೀಮ ತನ್ನ ಹೇಳಿಕೆಯಲ್ಲಿ ಏನೆಲ್ಲ ಕೊಟ್ಟಿದ್ದಾನೆ ಅನ್ನುವಂಥ ಸಾಕ್ಷ್ಯ ಹೋರಾಟಗಾರರೇ ಈ ತಲೆಬುರುಡೆ ರಹಸ್ಯಕ್ಕೆ ಭೀಮನ ಪರವಾಗಿ ನಿಂತವರು ಮತ್ತು ಆ ದುರುಳರಿಗೆ, ದುಷ್ಟರಿಗೆ ಶಿಕ್ಷೆ ಕೊಡಿಸಲೇಬೇಕೆನ್ನೋ ದೃಷ್ಟಿಯಲ್ಲಿ ಯಾರೆಲ್ಲ ಹೋರಾಟ ಮಾಡ್ತಿರ್ತಾರೆ, ಅಂದ್ರೆ ಸಾವಿರಾರು ಲಕ್ಷಾಂತರ ಜನ ಹೋರಾಟ ಮಾಡ್ತಿರ್ತಾರಲ್ಲ,
ಅವರಿಗೆ ಈ ಎಲ್ಲ ಮಾಹಿತಿ ಕೂಡ ಇರುತ್ತೆ. ಅವರ ಕೊನೆಯ ಪ್ರಯತ್ನ ಅಂತ ಹೇಳ್ಬೋದು. ಸೌಜನ್ಯ ಪ್ರಕರಣದಲ್ಲಿ ಅವರು ಏನೆಲ್ಲ ಕಷ್ಟಪಟ್ಟರು, ಹೋರಾಟ ಮಾಡಿದ್ರು, ಆದರೆ ನ್ಯಾಯ ಸಿಗ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗಿಲ್ಲ. ಆದರೆ ಈ ಭೀಮನ ತಲೆಬುರು ರಹಸ್ಯವನ್ನ ಭೇದಿಸಲೇಬೇಕು ಮತ್ತು ಅವರನ್ನ ಎಲ್ಲ ಪ್ಲಾನ್ ಮಾಡ್ಕೊಂಡು ಬಂದಂಗಿತ್ತು. ಭೀಮನನ್ನ ಕರೆಸ್ಕೊಂಡು ಅವನ ಹತ್ರ ಏನೆಲ್ಲ ಡೀಟೇಲ್ಸ್ ಕಳ್ಸ್ಕೊಂಡು ಅವನಿಗೆ ವಕೀಲರನ್ನ ಮೀಟ್ ಮಾಡಿಸೋದಿರ್ಬೋದು, ಅವನಿಗೆ ಯಾವೆಲ್ಲ ಸಹಾಯ ಮಾಡ್ಬೇಕೆನ್ನೋ ದೃಷ್ಟಿಯಲ್ಲಿ ಇರ್ಬೋದು, ಮತ್ತು ಅವನು ಹೇಳಿದಂತ ಒಂದು ಸಾಕ್ಷ್ಯ ಅಥವಾ ಪತ್ರ ವೈರಲ್ ಆದ ನಂತರ ಅವನನ್ನು ಮೀಟ್ ಮಾಡಿ ಯಾವೆಲ್ಲ ಸಾಕ್ಷಿ ಇರ್ಬೋದು ಎನ್ನುವ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು, ಜೊತೆಗೆ ನೋಡಿ ಇಲ್ಲಿ ಮತ್ತೊಂದು ಪ್ರಕರಣವನ್ನು ಗಮನಿಸಬೇಕಾಗುತ್ತೆ. ಧರ್ಮಸ್ಥಳದಲ್ಲಿ 1980ರಿಂದ 2003 ತನಕ ಅಲ್ಲಿ ರುದ್ರಭೂಮಿ ಇರಲಿಲ್ಲ. ಅಲ್ಲಿ ಏನಾದರೂ ಅಸಹಜ ಸಾವು ಆಗಿದ್ರೆ ಅದು ಪೊಲೀಸರ ಸಮ್ಮುಖದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಹೂತಾಕುವಂಥದ್ದು ಮತ್ತು ಅಂತ್ಯಕ್ರಿಯೆ ಮಾಡುವಂತ ಪ್ರಕ್ರಿಯೆ ಆಗ್ತಿತ್ತು. ಆದ್ರೆ 2003ರಿಂದ ಅಂದ್ರೆ ಅಲ್ಲಿನ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ರುದ್ರಭೂಮಿಯ ಒಂದು ನೋಡ್ಕೊಳ್ಳುವಂತವ್ರು ಹೇಳೋ ಪ್ರಕಾರ 2003ರಿಂದ ಅಲ್ಲಿ ರುದ್ರಭೂಮಿ ಬಂತು, ಅಂದ್ರೆ ಸ್ಮಶಾನ ಬಂತು. ಅಲ್ಲಿ 2 ಟೈಪ್ ಇರುತ್ತೆ, ಒಂದು ಸುಡುವಂತ ರುದ್ರಭೂಮಿ ಮತ್ತು ಒಂದು ಹೂತಾಕುವಂತ ರುದ್ರಭೂಮಿ ಇರುತ್ತೆ. ಹಾಗಾಗಿ 2003ರಲ್ಲಿ ಯಾವುದಾದ್ರೂ ಒಂದು ಅಸಹಜ ಸಾವಾಯ್ತು ಅಥವಾ ಏನಾದ್ರೂ ಒಂದು ಕೊಲೆ ಆಯ್ತು ಅಥವಾ ಏನಾದ್ರೂ ಆಯ್ತಂದ್ರೆ ಅದಕ್ಕೆ ಪೊಲೀಸರ ಹತ್ರ ಡೀಟೇಲ್ಸ್ ಇರುತ್ತೆ ಮತ್ತು ರುದ್ರಭೂಮಿಯಲ್ಲಿ ದಫನ್ ಮಾಡಿದಂತವ್ರು ಕೂಡ ಅದರ ಡೀಟೇಲ್ಸ್ ಇರುತ್ತೆ. ಹಾಗಾಗಿ ನೋಡಿ, ಒಂದು ವೇಳೆ 100 ಶವಗಳ ಅಸ್ಥಿಪಂಜರ ಸಿಕ್ಕರೂ ಕೂಡ ಆದ್ರೆ DNA ಮ್ಯಾಚ್ ಮಾಡಬೇಕಾಗತ್ತೆ. DNA ಕೂಡ ಕಷ್ಟ ಆಗುತ್ತೆ ಮ್ಯಾಚ್ ಮಾಡೋದು ಮತ್ತು ಕುಟುಂಬಸ್ಥರು ಸಿಗಬೇಕಾಗತ್ತೆ. ನೋಡಿ, ಈಗ ಅನನ್ಯ ಭಟ್ ಎನ್ನುವಂತ ಒಂದು ಕಂಪ್ಲೇಂಟ್ ಕೊಟ್ಟಂತ ವ್ಯಕ್ತಿ ಸಿಕ್ಕಿದ್ದಾರೆ. ಒಂದು ವೇಳೆ ಅನನ್ಯ ಭಟ್ ಅವರ ಮೃತದೇಹ ಸಿಕ್ಕರೆ ಅಥವಾ ಆ ಎಲ್ಲಾ ಮೃತದೇಹಗಳ DNA ತೆಗೆದುಕೊಂಡು ಅನನ್ಯ ಭಟ್ ಅವರ ತಾಯಿಯ ಜೊತೆ ಸುಜಾತಾ ಭಟ್ ಅವರ ಜೊತೆ DNA ಪರೀಕ್ಷೆ ಮಾಡಿದಾಗ ಸಿಕ್ಕರೆ ಒಂದು ಸಿಗ್ಬೋದು. ಆದ್ರೆ ಯಾವ ಕಾರಣಕ್ಕೆ ಅವಳು ಸಾವನ್ನಪ್ಪಿದ್ರು ಎನ್ನುವುದು ಕೂಡ ದೊಡ್ಡ ಸಮಸ್ಯೆ ಆಗುತ್ತೆ. ಯಾಕಂದ್ರೆ DNA ಪರೀಕ್ಷೆಯಲ್ಲಿ ನಿಮಗೆ ಉಸಿರುಗಟ್ಟಿ ಸಾವಾದ್ರೆ ಅದು ಭಾರಿ ಕಷ್ಟ ಆಗುತ್ತೆ. ಹಾಗಾಗಿ ಅದು ಕೂಡ ಈಗ ನಮಗೆ ಅಂದ್ರೆ ತನಿಖೆಯಿಂದ ಸ್ಪಷ್ಟ ಮಾಹಿತಿ ಸಿಗುವುದು ಕೂಡ ಕಷ್ಟ ಆಗುತ್ತೆ. ಅನನ್ಯ ಭಟ್ ಅವರ ತಾಯಿ ಹೇಳೋದಂದ್ರೆ ನ್ಯಾಯ ಸಿಗುತ್ತೆ ಬಿಡುತ್ತೆ ಗೊತ್ತಿಲ್ಲ, ನಮ್ಮ ಮಗಳ ಒಂದು ಅಸ್ಥಿಪಂಜರ ಸಿಕ್ಕರೆ ನಾನು ಮೋಕ್ಷ ಕೊಡಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ ಅನ್ನುವಂತ ಅಥವಾ ಸನಾತನ ಹಿಂದೂ ಧರ್ಮ ಪ್ರಕಾರ ನಾನು ಒಂದು ಮೋಕ್ಷ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ ಅಂತ ಒಂದು ಹೇಳಿ ಕೊಟ್ಟರೆ ಅಷ್ಟಕ್ಕೆ ಅದು ಸೀಮಿತವಾಗುತ್ತೆ. ಅದರಿಂದ ನ್ಯಾಯ ಸಿಗುತ್ತೆ ಅನ್ನುವ ನಂಬಿಕೆ ಯಾರಿಗೂ ಕೂಡ ಇಲ್ಲ. ನೋಡಿ, ಇಲ್ಲಿ ಆದಂತ ಕೆಲಸ ಅಂದ್ರೆ ನೀವೇನಾದ್ರೂ SIT ಟೀಮ್ ಬಂದು 100 ಶವಗಳನ್ನ ಹೂತಾಕಿ ಶವಗಳನ್ನ ಎತ್ತುಕೊಂಡು DNA ಪರೀಕ್ಷೆ ಮಾಡ್ತು. ಅದಾದ ನಂತರ ಅವರು ಕೂಡ ಅಂದ್ರೆ ಧರ್ಮಸ್ಥಳದ ರುದ್ರಭೂಮಿಯವರಾಗಿರ್ಬೋದು ಮತ್ತು ಗ್ರಾಮ ಪಂಚಾಯತ್ ಅಥವಾ ಹಳೆಯ ಒಂದು ಸಿಬ್ಬಂದಿಗಳಾಗಿರ್ಬೋದು, ಇಲ್ಲ ನಾವು 2003ರಿಂದ ಅಂದ್ರೆ ಹಿಂದಿನಿಂದ 2003 ತನಕ ಅಸಹಜ ಸಾವುಗಳು ನಾವೇ ಹೂತಾಕಿದ್ದೆ, ಅದರಲ್ಲಿ ಯಾವುದೋ ಒಂದು ಬಾಡಿ ಇರ್ಬೋದು ಎನ್ನುವಂತ ಸ್ಟೇಟ್ಮೆಂಟ್ ಕೊಡುವಂತ ಸಾಧ್ಯತೆ ಇರುತ್ತೆ. ಆದ್ರೆ 2003ರಿಂದ ಆದಂತ ಪ್ರಕರಣ ಇದೆಯಲ್ಲ, ಅಲ್ಲಿ ಯಾವುದೇ ಅಸಹಜ ಸಾವಾಗಿದ್ರು ಕೂಡ ರುದ್ರಭೂಮಿಯಲ್ಲಿ ದಫನ್ ಮಾಡಬೇಕಾಗತ್ತೆ. ಒಂದ್ ವೇಳೆ ಬೇರೆ ಜಾಗದಲ್ಲಿ ಆ ಬಾಡಿ ಸಿಕ್ಕರೆ ಆವಾಗ ಪ್ರಶ್ನಾರ್ಥಕ ಚಿಹ್ನೆ ಆಗುತ್ತೆ ಮತ್ತು ಅದು ದೊಡ್ಡ ಸಾಕ್ಷಿಯಾಗಿ ಪರಿಗಣಿಸಲ್ಪಡುತ್ತೆ. ಹಾಗಾಗಿ ಈಗ ಇರುವಂತ ಒಂದು ದೊಡ್ಡ ಟ್ವಿಸ್ಟ್ ಅಂದ್ರೆ 2011-12ರಲ್ಲಿ ಮೃತಪಟ್ಟಂತ ಮತ್ತು ಭೀಮ ಎನ್ನುವಂತ ಅನಾಮಧೇಯ ವ್ಯಕ್ತಿ ಹೂತಿಟ್ಟಂತ ಒಂದು ಆ ಬಾಡಿ ಇದೆಯಲ್ಲ, ಆ ಬಾಡಿ ಅವನು ಸ್ಪಷ್ಟವಾಗಿ ಹೇಳಿದ್ದೇನೆ ಅನ್ನುವಂತ ಮಾಹಿತಿ ಇದೆ. ನಾನು ಆ ಹುಡುಗಿಯ ಅಂದ್ರೆ ಸರಿಸುಮಾರು 7ರಿಂದ 8ನೇ ಕ್ಲಾಸ್ ಹುಡುಗಿಯ ಮೃತದೇಹವನ್ನು ಒಂದು ಪಕ್ಕಾ ಜಾಗದಲ್ಲಿ ಹೂತಾಕಿದ್ದೇನೆ, ಅದು ನನಗೆ ಈಗಲೂ ಗೊತ್ತಿದೆ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ. ಹಾಗಾಗಿ ಅದೇನಾದ್ರೂ ಆ ಬಾಡಿ ಸಿಕ್ಕು ಅನಾಮಧೇಯ ಭೀಮ ಎನ್ನುವಂತ ವ್ಯಕ್ತಿ ಆ ಬಾಡಿಯನ್ನ ದಫನ್ನಿಂದಲೇ ಆ ಹೂತಿಟ್ಟ ಬಾಡಿಯನ್ನು ತೆಗೆದುಕೊಂಡು ಬಂದು ಅದೇನಾದ್ರೂ DNA ಟೆಸ್ಟ್ಗೆ ಕಳಿಸಿದಾಗ ಆ DNA ಟೆಸ್ಟ್ ಕಳಿಸುವಾಗ ಅವರ ಕುಟುಂಬದಸ್ಥರು ಬೇಕಾಗುತ್ತೆ. ಹಾಗಾಗಿ ಈ ಹೋರಾಟಗಾರರು ಏನ್ ಮಾಡಿದ್ರು ಅಂದ್ರೆ ಅವನಿಂದ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಭೀಮ ಎನ್ನುವಂತ ವ್ಯಕ್ತಿಯಿಂದ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಆ ಕುಟುಂಬಸ್ಥರನ್ನ ಈಗಾಗಲೇ ಸಂಪರ್ಕ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಜೊತೆಗೆ ಅವರ ಅಪ್ಪ ಯಾರು, ಅಮ್ಮ ಯಾರು, ಯಾವ ವರ್ಷದವಳು ಕಾಣೆಯಾಗಿದ್ದು, ಎಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ, ಜೊತೆಗೆ ಆ ಕುಟುಂಬವನ್ನು ಸುರಕ್ಷಿತವಾಗಿ ಬೇರೆ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ ಎನ್ನುವಂತ ಮಾಹಿತಿ ಕೂಡ ಸಿಗ್ತದೆ. ಯಾಕಂದ್ರೆ ಈ ವಿಷಯ ಗೊತ್ತಾದ್ರೆ ಅವರನ್ನು ಕೂಡ ಅಟ್ಯಾಕ್ ಮಾಡೋ ಚಾನ್ಸ್ ಇರುತ್ತೆ, ಅವರನ್ನು ಕೂಡ ಬೇರೆ ಬೇರೆ ಕಾರಣಕ್ಕಾಗಿ ಒತ್ತಡ ಹೇಳುವಂತ ಚಾನ್ಸಸ್ ಇರುತ್ತೆ ಅನ್ನುವಂತ ಒಂದು ಪ್ರಮುಖ ವಿಷಯವನ್ನು ಇಟ್ಕೊಂಡು ಇದೀಗ ಹೋರಾಟಗಾರರು 2 ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು, ಸಾಕ್ಷ್ಯ ನಾಶ ಆಗದೆ ಇದ್ದಂತೆ ಆ ಹುಡುಗಿಯ ಕುಟುಂಬಸ್ಥರಿದ್ದಾರಲ್ಲ, ಅಂದ್ರೆ 2010-11ರಲ್ಲಿ ಸಾವನ್ನಪ್ಪಿದ 7-8ನೇ ಕ್ಲಾಸ್ ಹುಡುಗಿ ಇದ್ದಾಳಲ್ಲ, ಆ ಹುಡುಗಿಯ ಕುಟುಂಬದವರನ್ನ ಕಾವಲಾಗಿ ನಿಂತ್ಕೊಳ್ಬೇಕು. ಅಲ್ಲಿ 100 ಜನ ಯಾರಿಗೂ ಗೊತ್ತಾಗದಾಗೆ ಅವರನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಜೊತೆಗೆ ಭೀಮನ ಹೇಳಿಕೆಯಿಂದ ಭೀಮನಿಂದ ಕಲೆಕ್ಟ್ ಮಾಡ್ಕೊಂಡಂತ ಇನ್ಫಾರ್ಮೇಶನ್ ಇಂದ ಯಾವ ಜಾಗದಲ್ಲಿ ಹೆಣ ಹೂತಾಕಿದಾರಲ್ಲ ಅಲ್ಲೂ ಕೂಡ ಈ ಹೋರಾಟಗಾರರು ಗಸ್ತನ ತಿರುಗ್ತಾ ಇದ್ದಾರೆ. ಯಾರಿಗೂ ಗೊತ್ತಾಗದೇ ಇದ್ದಾಗೆ ಆ ಪ್ರದೇಶದಲ್ಲಿ ಗಸ್ತನ ತಿರುಗ್ತಾ ಇದ್ದಾರೆ. ನೋಡಿ, ಒಂದು ಗ್ರಾಮ ಪಂಚಾಯತಿ ಅಥವಾ ಒಂದು ಗ್ರಾಮ ಅಂದ್ರೆ ಅಲ್ಲಿ ಒಂದು 3-4 ಊರುಗಳಿರುತ್ತೆ, ಅಥವಾ 5-6 ಊರು ಇರುತ್ತೆ. ಅದು ಒಂದು ಚಿಕ್ಕ ಗ್ರಾಮ ಇರುತ್ತೆ, ಅಲ್ಲೊಂದು 100 ಮನೆ ಒಂದು 300 ಮನೆ ಇರ್ಬೋದು 3-4 ಗ್ರಾಮಗಳಲ್ಲಿ. ಅಂತ ಒಂದು ಚಿಕ್ಕ ಗ್ರಾಮದಲ್ಲಿ ದೊಡ್ಡ ಅರಣ್ಯ ಪ್ರದೇಶ ಇರುತ್ತೆ. ಹಾಗಾಗಿ ಅಲ್ಲಿ ಯಾರು ಬರುವಂತದ್ದಾದ್ರೂ ಗೊತ್ತಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಆ ಹೋರಾಟಗಾರರು ಈಗ 2 ಕೆಲಸವನ್ನು ಮಾಡ್ತಿದ್ದಾರೆ. ಅದೇನಂದ್ರೆ
ಆ ಅಕ್ಕಪಕ್ಕ ಊರುಗಳಲ್ಲಿ ಗಸ್ತನ್ನು ತಿರುಗ್ತದೆ. ಯಾರಾದರೂ ಅಪರಿಚಿತ ವ್ಯಕ್ತಿ ಬಂದು ಏನಾದರೂ ಅಂದ್ರೆ ಈ ಸಮಾಧಿಯನ್ನ ತೆಗೆದು ಅಥವಾ ಆ ಬಾಡಿಯನ್ನ ಎಸ್ಕೇಪ್ ಮಾಡಿಸುವಂತ ಕೆಲಸ ಕೂಡ ಇರುತ್ತೆ. ಯಾಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಮತ್ತೊಂದು ವಿಷಯ ಗಮನಿಸಬೇಕಾದಂತ ವಿಷಯ ಅಂದ್ರೆ, ಭೀಮಾ ಹೂತಾಕಿದಂತ ಅನೇಕ ಶವಗಳು, ನೂರಾರು ಶವಗಳಿದೆಯಲ್ಲ, ಮೃತದೇಹಗಳಿದೆಯಲ್ಲ, ಆ ಮೃತದೇಹಗಳಲ್ಲಿ ಹಲವು ಮೃತದೇಹಗಳನ್ನ ಪೊಲೀಸರ ಸಮ್ಮುಖದಲ್ಲಿಯೇ ಹೂತಾಕಿರುವುದಾಗಿ ಭೀಮಾ ತನ್ನ ಸ್ಟೇಟ್ಮೆಂಟ್ ನಲ್ಲಿ ದೊಡ್ಡದಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಹಾಗಾಗಿ ಅನೇಕ ಈ ಅಸಹಜ ಸಾವುಗಳಾಗಿರ್ಬೋದು, ದೌರ್ಜನ್ಯಕ್ಕೆ ಒಳಗಾದ ಸಾವುಗಳನ್ನ ಪೊಲೀಸರ ಮುಖಾಂತರ ಪೊಲೀಸರ ಮುಂದೆಯೇ ದಫನ್ ಮಾಡಿರುವುದಾಗಿ, ಒತ್ತಡಕ್ಕಾಗಿ ದಫನ್ ಮಾಡಿರುವುದಾಗಿ, ಅಂದ್ರೆ ಹೂತ್ ಹಾಕಿರುವುದಾಗಿ ಭೀಮಾ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಹಾಗಾಗಿ ಈಗ ಮತ್ತೊಂದು ವಿಷಯ ಏನಂದ್ರೆ, ಆ ಬೆಳ್ತಂಗಡಿಯ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ಪೊಲೀಸರು ಅಥವಾ ಮಾಜಿ ಪೊಲೀಸರು ಇರ್ತಾರಲ್ಲ, ಅಥವಾ ರಿಟೈರ್ಡ್ ಆದಂತವ್ರು, ಅಥವಾ ಈ ಹಿಂದೆ ಅಲ್ಲಿ ಕೆಲಸ ಮಾಡಿ ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಆದಂತವ್ರು ಈಗ ಧರ್ಮಸ್ಥಳದ ಅಕ್ಕಪಕ್ಕ ಬಂದು ಗಸ್ತು ತಿರುಗ್ತಾ ಇದ್ದಾರೆ ಎನ್ನುವಂತ ಮಾಹಿತಿ ಕೂಡ ಇದೀಗ ಹೋರಾಟಗಾರರಿಗೆ ಸಿಕ್ಕಿದೆ ಎನ್ನುವಂತ ಮಾಹಿತಿ ಕೂಡ ಈಗ ಸಿಗ್ತದೆ. ಹಾಗಾಗಿ ಇವರಿಗೆ ಎರಡೆರಡು ಕೆಲಸ, ಒಂದು ಸಾಕ್ಷ್ಯ ನಾಶವಾಗದಂತೆ ಅಥವಾ ಸಾಕ್ಷಿಯನ್ನ ಒಂದು ಕಾಪಾಡಿಕೊಳ್ಳಬೇಕು ಅನ್ನೋ ದೃಷ್ಟಿಯಲ್ಲಿ ಆ ಹುಡುಗಿಯ ಕುಟುಂಬಸ್ಥರನ್ನ ಸೇಫ್ ಆಗಿ ನೋಡ್ಕೊಳ್ಬೇಕು ಎನ್ನುವುದು ಒಂದು ದೊಡ್ಡದಾದಂತ ಒಂದು ತಲೆನೋವಾದ್ರೆ, ಮತ್ತೊಂದು ಕಡೆ ಧರ್ಮಸ್ಥಳದ ಅಕ್ಕಪಕ್ಕ ಧರ್ಮಸ್ಥಳ ಗ್ರಾಮಕ್ಕೆ ಯಾರು ಕೂಡ ಹೊಸಬರು ಬರಬಾರದು. ಯಾರಾದ್ರೂ ಅಪರಿಚಿತ ವ್ಯಕ್ತಿಗಳು ಬಂದು ಅಲ್ಲಿ ಏನಾದ್ರು ಮಾಡ್ತಿದ್ರೆ ಅವರನ್ನ ಕಣ್ಣಿಟ್ಟು ನೋಡ್ಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ಈಗ ನೂರಾರು ಹೋರಾಟಗಾರರು ಒಬ್ಬೊಬ್ಬರಂತೆ ಅಪರಿಚಿತ ವ್ಯಕ್ತಿಗಳಂತೆ ಧರ್ಮಸ್ಥಳದ ಅಕ್ಕಪಕ್ಕ ಗಸ್ತು ತಿರುಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತದೆ. ಯಾಕಂದ್ರೆ ನೋಡಿ, ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಒಬ್ಬ ದೊಡ್ಡ ವ್ಯಕ್ತಿ ಮೀಟ್ ಮಾಡಿದ್ದಾರೆ ಅನ್ನುವಂತ ಒಂದು ಸುದ್ದಿ ಕೂಡ ಅನೇಕ ದಿನಗಳನ್ನು ಹರಿದಾಡ್ತಿದೆ. ಹಾಗಾಗಿ ಇವೆಲ್ಲ ದೃಷ್ಟಿಯಿಂದ ಸೌಜನ್ಯ ಪ್ರಕರಣದಲ್ಲಿ ನಮಗೆ ನ್ಯಾಯ ಸಿಕ್ಕಲಿಲ್ಲ. ಆದ್ರೆ ಈ ಭೀಮಾ ಹೇಳಿದಂತ ತಲೆಬುರುಡೆ ರಹಸ್ಯದಲ್ಲಾದ್ರೂ ಕೂಡ ನಮಗೆ ದೊಡ್ಡದಾದಂತ ಗೆಲುವು ಸಿಗಬೇಕು. ಜೊತೆಗೆ ನಮ್ಮ ಗೆಲುವಿಗಿಂತ ಈ ಮೃತಪಟ್ಟಂತ ಆತ್ಮಗಳಿಗೆ ಮುಕ್ತಿ ಸಿಗಬೇಕು ಮತ್ತು ಈ ಎಲ್ಲ ಪ್ರಕರಣಗಳಿಗೆ ಸಾಕ್ಷಿಯಾದಂತ ಕಾರಣಕರ್ತರಾದಂತ ಆ ವ್ಯಕ್ತಿಗಳಿಗೆ ತಕ್ಕುದಾದಂತ ಶಿಕ್ಷೆಯನ್ನ ಕೊಡಿಸಲೇಬೇಕನ್ನೋ ದೃಷ್ಟಿಯಲ್ಲಿ ಹೋರಾಟಗಾರರು ದೊಡ್ಡ ಪ್ರಯತ್ನವನ್ನ, ದೊಡ್ಡ ಪಣವನ್ನ ತೊಟ್ಟಂತಿದೆ. ಹಾಗಾಗಿ 3-4 ವರ್ಷಗಳಿಂದ ಸಾಕ್ಷ್ಯ ಇದೆ ಅಂತ ಹೋರಾಟಗಾರರು ಹೇಳ್ತಾನೆ ಇದ್ರು. ಆದ್ರೆ ಎಲ್ಲವನ್ನು ಕೂಡ ಒಂದು ತೆರೆಮರೆಯ ಹಿಂದೆ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡು ಇದೀಗ ಭೀಮಾ ವ್ಯಕ್ತಿಯನ್ನ ಬಂದ್ಕೊಂಡು ನ್ಯಾಯಾಧೀಶರ ಮುಂದೆ 164 ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಇದೀಗ ಪ್ರಥಮ ಹಂತದಲ್ಲಿ ಗೆಲುವನ್ನು ಸಾಧಿಸಿದೆ. ಆದ್ರೆ ನೂರಾರು ಶವಗಳಲ್ಲಿ ಅವರ ಸಂಬಂಧಿಕರು ಸಿಗಬೇಕು. ಅವರಿಗೆ ಸಂಬಂಧಿಕರು ಸಿಕ್ಕರು ಕೂಡ ಅದು ಡಿಎನ್ಎ ಟೆಸ್ಟ್ ಅಲ್ಲಿ ಅದಕ್ಕೆ ಮ್ಯಾಚ್ ಆಗಬೇಕು. ಜೊತೆಗೆ ಕಂಪ್ಲೇಂಟ್ ಕೊಟ್ಟರು, ಒಬ್ರು ಸಿಗ್ತಾ ಇಲ್ಲ. ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಅವರೊಬ್ರು ಹೇಳಿದ್ದಾರೆ. ಜೊತೆಗೆ ಒಬ್ಬ ಕೇರಳದ ವ್ಯಕ್ತಿ ಕೂಡ ತನ್ನನ್ನ ಅಂದ್ರೆ ಕೇರಳದಲ್ಲಿ ದೂರನ್ನು ಕೊಟ್ಟಿದ್ದಾನೆ. ಜೊತೆಯಾಗಿ ಯಾರು ಕೂಡ ಕಂಪ್ಲೇಂಟ್ ಕೊಟ್ಟಂತ ವ್ಯಕ್ತಿಗಳು ಸಿಗ್ತಾ ಇಲ್ಲ, ಅವ್ರನ್ನ ಹುಡುಕ್ಬೇಕು. ಅದು ದೊಡ್ಡ ಕೆಲಸ. ಜೊತೆಗೆ ಅದು ಹುಡುಕಿದ್ರು ಕೂಡ ಆ ಬಾಡಿ ಸಿಗ್ಬೇಕು. ಯಾರಾದ್ರೂ ಒಬ್ರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಮಿಸ್ಸಿಂಗ್ ಅಂತ, ನಮ್ಮ ಯಾರಾದ್ರೂ ಕುಟುಂಬಸ್ಥರು ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟರು ಕೂಡ ಅವರ ಮಕ್ಕಳ ಅಥವಾ ಅವರು ಯಾರು ನಾಪತ್ತೆಯಾಗಿದ್ದಾರೆ ಅವರ ಒಂದು ದೇಹ ಅಲ್ಲಿ ಸಿಗಬೇಕಾಗತ್ತೆ. ಸಿಕ್ಕರು ಕೂಡ ಅದು ಡಿಎನ್ಎ ಮ್ಯಾಚ್ ಆಗಬೇಕಾದ್ರೆ ಇದು ದೊಡ್ಡದಾದಂತ ಒಂದು ದೊಡ್ಡ ಸರಣಿ ಆಗುತ್ತೆ. ಹಾಗಾಗಿ ನಿಮ್ಗೆ 2003ರಿಂದ ಏನಾದ್ರೂ ನಾಪತ್ತೆಯಾದವರ ಬಾಡಿ ಸಿಕ್ಕು ಅವರ ಕುಟುಂಬಸ್ಥರು ಸಿಗ್ಬೇಕು, ಇವೆರಡೂ ಮ್ಯಾಚ್ ಆಗ್ಬೇಕನ್ನೋದು ಅತ್ಯಂತ ದೊಡ್ಡ ಸರ್ಕಸ್ ಕೆಲಸ. ಯಾಕಂದ್ರೆ ನಿಮ್ಗೆ ಹಲವಾರು ಬಾಡಿಗಳು ಅಕ್ಕಪಕ್ಕ ಹೂತಾಕಿದ್ರೆ ಅಲ್ಲಿ ಡಿಎನ್ಎ ಮ್ಯಾಚ್ ಆಗುತ್ತೆ ಮತ್ತು ಡಿಎನ್ಎಗಳು ನಾಶವಾಗುತ್ತೆ. ಜೊತೆಗೆ ಉಸಿರುಗಟ್ಟಿ ಸಾಯಿಸಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಕೊಲೆ ಅದೇ ಕಾರಣಕ್ಕಾಗಿ ಆಗಿದೆ ಅನ್ನೋದು ಸಾಕ್ಷ್ಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ತಜ್ಞರ ಅಭಿಪ್ರಾಯ. ಹಾಗಾಗಿ ಉಳಿದ ಒಂದೇ ಒಂದು ಸಾಕ್ಷಿ ಅಂದ್ರೆ ಅದು 7ರಿಂದ 8ನೇ ಕ್ಲಾಸ್ ಹುಡುಗಿ ಮೃತದೇಹ ಸಿಕ್ಕರೆ ಭೀಮಾ ಅದಕ್ಕೆ ನಂಬಿಕೆಯಿಂದ ಹೇಳಿದ್ದಾನೆ, ಅದು ಕಾನ್ಫಿಡೆಂಟ್ ಆಗಿದ್ದಾನೆ, ಅದೇ ಆ ಹುಡುಗಿನ ಅಲ್ಲಿ ಹೂತಾಕಿದ್ದಾನೆ ಅನ್ನುವಂತ ಒಂದು ಮಾತನ್ನು ಹೇಳಿದ್ದಾನೆ. ಹಾಗಾಗಿ ಆ ಹುಡುಗಿಯ ಸಿಕ್ಕಿದ್ರೆ ಆ ಹುಡುಗಿಯ ಬಟ್ಟೆ ಇರಬಹುದು ಅಥವಾ ಬ್ಯಾಗ್ ಅಲ್ಲಿ ಇರುವಂತಹ ಒಂದು ಕಬ್ಬಿಣದ ವಸ್ತುಗಳಾಗಿರ್ಬೇಕು ಅಥವಾ ಕರಗದೇ ಇರುವಂತಹ ವಸ್ತುಗಳಾಗಿದ್ರೆ ಅದು ಪಕ್ಕ ಅದೇ ಹುಡುಗಿಯ ಮೃತದೇಹ ಅನ್ನೋದು ಖಂಡಿತ ಪಕ್ಕ ಆಗುತ್ತೆ. ಜೊತೆಗೆ ಅವರ ಕುಟುಂಬಸ್ಥರ ಜೊತೆಗೆ ಡಿಎನ್ಎ ಮ್ಯಾಚ್ ಮಾಡಿದಾಗ ಕುಟುಂಬಸ್ಥರು ಎಲ್ಲೆಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಎಲ್ಲಿ ಕಂಪ್ಲೇಂಟ್ ತಗೊಂಡಿಲ್ಲ ಎನ್ನುವುದು ಕೂಡ ಮ್ಯಾಚ್ ಆಗುತ್ತೆ. ಜೊತೆಗೆ ಆ ಮುಖಾಂತರ ಅವಳು ಹೇಗೆ ಸಾಯಿಸಿದ್ಲು, ಯಾಕಂದ್ರೆ ಕುತ್ತಿಗೆಯ ಅಕ್ಕಪಕ್ಕ ಗಾಯ ಆಗಿತ್ತು ಎನ್ನುವುದನ್ನು ಕೂಡ ಅವನು ಹೇಳಿದ್ದಾನೆ. ಹಾಗಾಗಿ ಉಸಿರುಗಟ್ಟು ಸಾಯಿಸಿಲ್ಲ ಎನ್ನುವುದು ಪಕ್ಕ ಆಗುತ್ತೆ. ಹಾಗಾಗಿ ಅವಳು ಯಾವ ಕಾರಣಕ್ಕೆ ಸಾವನ್ನಪ್ಪಿದ್ಲು, ದೌರ್ಜನ್ಯ ಆಗಿತ್ತಾ ಅಥವಾ ಲೈಂಗಿಕ ದೌರ್ಜನ್ಯ ಆಯ್ತಾ, ಹಿಂಸೆ ಆಯ್ತಾ, ಯಾವ ಕಾರಣಕ್ಕೆ ಅವಳು ಸಾವನ್ನಪ್ಪಿದ್ಲು ಎನ್ನುವುದು ಸಾಕ್ಷಿ ಸಿಗುತ್ತೆ. ಹಾಗಾಗಿ ಅದಾದ ನಂತರ ಅಂದ್ರೆ ಇದು ಹಸಿ ಸಾಕ್ಷಿ ಆಗುತ್ತೆ. ಸರಿಸುಮಾರು 12-13 ವರ್ಷಗಳ ಹಿಂದೆ ಆದ್ರಿಂದ ಆಗ CCTV ಫುಟೇಜ್ ಸಿಗುತ್ತೆ ಅಥವಾ ಬೇರೆ ಬೇರೆ ಕಾರಣಗಳಿಂದಾಗಿ ಒಂದು ಸಾಕ್ಷ್ಯ ಸಿಕ್ಕು ಆ ಆರೋಪಿಯನ್ನು ಹಿಡಿಯುವುದು ಬಹಳ ಈಸಿ ಆಗುತ್ತೆ ಅನ್ನೋದು ಇದೀಗ ಸಿಕ್ಕಂತ ಮಾಹಿತಿಯಾಗಿದೆ. ಹಾಗಾಗಿ ಹೋರಾಟಗಾರರಿಗೆ ಕೊನೆಯ ನಂಬಿಕೆ, ಕೊನೆಯ ಅಸ್ತ್ರ ಅಥವಾ ಬ್ರಹ್ಮಾಸ್ತ್ರ ಅಂತಾರಲ್ಲ, ಆ ಬ್ರಹ್ಮಾಸ್ತ್ರದ ಮುಖಾಂತರ ಎರಡನ್ನ ಕಾಪಾಡ್ಕೊಳ್ಬೇಕು. ಒಂದು ಆ ಹುಡುಗಿಯ ಕುಟುಂಬಸ್ಥರನ್ನ ನಾವು ಸೇಫ್ ಆಗಿ ನೋಡ್ಕೊಳ್ಬೇಕು, ಯಾಕಂದ್ರೆ ಅವ್ರ ಮೇಲೆ ಯಾವುದೇ ಅಟ್ಯಾಕ್ ಆಗ್ಬಾರ್ದು ಮತ್ತು ಅವರು ಎಸ್ಕೇಪ್ ಆಗ್ಬೋದು ಅಥವಾ ಅವರನ್ನ ನಾವು ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ಎರಡನೇದಾಗಿ ಆ ಹೂತಿಟ್ಟ ಜಾಗದ ಅಕ್ಕಪಕ್ಕ ಯಾರೂ ಅಪರಿಚಿತರು ಸುಳಿಬಾರದು ಎನ್ನುವ ದೃಷ್ಟಿಯಲ್ಲಿ ಇದೀಗ ಹೋರಾಟಗಾರರಿಗೆ ದೊಡ್ಡದಾದ ತಲೆನೋವಾಗಿದೆ. ಜೊತೆಗೆ ಈ ಧರ್ಮಸ್ಥಳ ಕೇಸ್ಗೆ ಅತ್ಯಂತ ದೊಡ್ಡ ಟ್ವಿಸ್ಟ್ ಅಂದ್ರೆ
ಆ ಹುಡುಗಿಯ ಭೀಮಾ ಹೇಳಿದ ಹೂ ತಾಕಿದ ಹುಡುಗಿಯ ಕುಟುಂಬಸ್ಥರು ಇದೀಗ ಪತ್ತೆಯಾಗಿದ್ದಾರೆ ಅನ್ನೋದು ಇದೀಗ ದೊಡ್ಡ ಗೆಲುವಾಗಿದೆ. ಮುಂದೆ ಈ ಪ್ರಕರಣ ಯಾವೆಲ್ಲ ಒಂದು ಹಂತಕ್ಕೆ ತಿರುಗುತ್ತೆ ಅಥವಾ SIT ಬಂದ ನಂತರ ಯಾವ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ನಮ್ಮ ಆಶಯ ಒಂದೇ, ಯಾರ ಪರವಾಗಿ ದೂರದೆ, ಯಾರ ಪರವಾಗಿ ಮಾತನಾಡದೆ ಇದೀಗ ತನಿಖೆ ಸುಗಮವಾಗಿ ಸಾಗಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ, ಆಮೇಲೆ ಬೇಕಾದ್ರೆ ನೀವು ಶಿಕ್ಷೆ ಆಗುವ ಅಥವಾ ತಪ್ಪಿತಸ್ಥರು ಸಿಕ್ಕ ನಂತರ ಬೇಕಾದ್ರೆ ಏನ್ ಬೇಕಾದ್ರೂ ಬಾಯಿ ಬಿಟ್ಕೊಳ್ಳಿ ಅನ್ನೋದು ಕೂಡ ನಮ್ಮ ಆಶಯ ಆಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.